ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಪಾಕಿಸ್ತಾನಕ್ಕೆ ನಾವು ಹಗಲೆಲ್ಲ ನಕ್ಷತ್ರ ತೋರಿಸ್ತಾ ಇದ್ದೇವೆ. ಇದು ಟ್ರೇಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ. ಇದು ಯಾರೋ ಆಡಿದ ಮಾತಲ್ಲ, ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರ ಹೇಳಿಕೆ. ಆಪರೇಷನ್ ಸಿಂಧೂರ್ ಖಂಡಿತ ಇಲ್ಲಿಗೆ ಮುಗ್ದಿಲ್ಲ, ಇನ್ನು ಬಾಕಿ ಇದೆ. ಇದು ಜಸ್ಟ್ ಟ್ರೇಲರ್ ಅಷ್ಟೇ. ಪಾಕಿಸ್ತಾನವನ್ನ ಬಗ್ಗು ಬಡಿಯೋದಕ್ಕೆ ಭಾರತ ಏನ್ ಬೇಕೋ ಅದನ್ನೆಲ್ಲ ಕೂಡ ಮಾಡ್ತಾ ಇದೆ. ರಾಜತಾಂತ್ರಿಕವಾಗಿಯೂ ಪಾಕಿಸ್ತಾನಕ್ಕೆ ಹಲ್ವಾ ತಿನ್ನಿಸ್ತಾ ಇದೆ. ಪಾಕಿಸ್ತಾನ ಭಾರತದ ವಿರುದ್ಧ ಭಯೋತ್ಪಾದನೆಯನ್ನು ಯಾವ ರೀತಿ ವೆಪನ್ ಆಗಿ ಬಳಸುತ್ತೋ ಅಲ್ಲಿ ತನಕ ಭಾರತ ಆಪರೇಷನ್ ಸಿಂಧೂರ್ ನಿಲ್ಸೋದಿಲ್ಲ. ಪಾಕಿಸ್ತಾನದ ವಿರುದ್ಧ ಏನೆಲ್ಲ ಮಾಡೋದಕ್ಕೆ ಆಗುತ್ತೋ ಅದನ್ನೆಲ್ಲ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಭಾರತದ ವಿದೇಶಾಂಗ ಮಂತ್ರಿ ಎಸ್ ಜಯಶಂಕರ್ ಮೊದಲ ಬಾರಿ 2021ರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಬಂದ ನಂತರ ಅಫ್ಘಾನಿಸ್ತಾನದ ವಿದೇಶಾಂಗ ಮಂತ್ರಿ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಹಾಗಾಗಿ ಈ ಮೀಟಿಂಗ್ ಭಾರತಕ್ಕೆ ಎಷ್ಟು ಮುಖ್ಯ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬಹುದು. ಸದ್ಯದ ವಾತಾವರಣ ನೋಡ್ತಾ ಇದ್ರೆ ದಕ್ಷಿಣ ಏಷ್ಯಾದಲ್ಲಿ ಭಾರತ ಹೊಸ ಅಧ್ಯಾಯ ಬರೆಯೋ ಹಾಗೆ ಕಾಣ್ತಾ ಇದೆ. ಯಾಕಂದ್ರೆ ಭಾರತದ ವಿದೇಶಾಂಗ ಸಚಿವರಾದ ಎಸ್ ಜಯಶಂಕರ್ ಅವರು ತಾಲಿಬಾನ್ನ ಸಕ್ರಿಯ ವಿದೇಶಾಂಗ ಸಚಿವರಾದ ಅಮೀರ್ ಖಾನ್ ಮುಕ್ತಾಕಿ ಅವರೊಂದಿಗೆ ಅಧಿಕೃತವಾಗಿ ಫೋನ್ ಕಾಲ್ ಮೂಲಕ ಮಾತುಕತೆಯನ್ನ ನಡೆಸಿದ್ದಾರೆ. ಒಂದು ವಿಷಯ ಗೊತ್ತಿರ್ಲಿ, ಇದುವರೆಗೂ ತಾಲಿಬಾನ್ ಸರ್ಕಾರ ಬಂದ ಮೇಲೆ ಭಾರತ ತಾಲಿಬಾನ್ ಮಿನಿಸ್ಟರ್ ಲೆವೆಲ್ ನಲ್ಲಿ ಯಾವುದೇ ಮಾತುಕತೆಯನ್ನ ನಡೆಸೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್. ಈ ಹಿಂದೆ ಭಾರತ ಯಾವ ಸಂದರ್ಭದಲ್ಲಿ ಈ ರೀತಿ ಮಾತುಕತೆ ನಡೆಸಿತ್ತು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ 1999ರಲ್ಲಿ ಈ ತರ ಮಾತುಕತೆ ಆಗಿತ್ತು. ಅದು ಕೂಡ ಟ್ರೇಡ್ ಡೆವಲಪ್ಮೆಂಟ್ ಈ ತರದ ವಿಷಯ ಬಗ್ಗೆ ಅಲ್ಲ. 1999ರಲ್ಲಿ IC-184 ಭಾರತದ ಏರ್ ಇಂಡಿಯಾ ಫ್ಲೈಟ್ ನ ಹೈಜಾಕ್ ಮಾಡಿ ಅಫ್ಘಾನಿಸ್ತಾನದ ಕಂದಾರ್ಹಲ್ಲಿ ಲ್ಯಾಂಡ್ ಮಾಡಿಸಲಾಗಿತ್ತು. ಆ ಫ್ಲೈಟ್ ನಲ್ಲಿದ್ದ ಎಲ್ಲಾ ಪ್ಯಾಸೆಂಜರ್ಸ್ ಅನ್ನ ರಕ್ಷಿಸಬೇಕಿತ್ತು. ಅದಕ್ಕೋಸ್ಕರ ಆ ಸಮಯದ ವಿದೇಶಾಂಗ ಸಚಿವರಾದ ಜಸ್ವಂತ್ ಸಿಂಗ್ ಅವರು ಅಫ್ಘಾನಿಸ್ತಾನದ ಅಧಿಕಾರಿ ಜೊತೆಗೆ ಮಾತನಾಡಿದ್ರು. ನಂತರ 2021ರಲ್ಲಿ ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ ಆಡಳಿತ ಬರುತ್ತೆ. ಆ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ಬಹಳ ದೊಡ್ಡ ಸಂಭ್ರಮಾಚರಣೆ ನಡೀತಾ ಇತ್ತು. ಯಾಕಂದ್ರೆ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನ ಸೇರಿ ಭಾರತದ ಮೇಲೆ ಯುದ್ಧ ಮಾಡಿ ನಂತರ ಭಾರತದ ಭೂಮಿಯನ್ನ ಕಬಳಿಸುವ ರೀತಿಯ ಮನಸ್ಥಿತಿ ಪಾಕಿಸ್ತಾನದ ಆಡಳಿತ ಮತ್ತು ಸೇನೆ ISI ಮೈಂಡ್ ನಲ್ಲಿ ಸೃಷ್ಟಿಯಾಗಿತ್ತು. ಹಾಗಾಗಿ ಸಂತೋಷದಲ್ಲಿ ಇದ್ರು. ಈ ಸಂತೋಷದ ನಡುವೆ ಅಫ್ಘಾನಿಸ್ತಾನದ ಗ್ರೌಂಡ್ ರಿಯಾಲಿಟಿ ಬಗ್ಗೆ ಅವರ ಗಮನ ಹೋಗ್ಲೇ ಇಲ್ಲ. ಒಟ್ಟಾರೆ ಅಂತಿಮವಾಗಿ ಈಗ ಅಫ್ಘಾನಿಸ್ತಾನದಲ್ಲಿ ಭಾರತದ ಬಗ್ಗೆ ಗೌರವ ಹೇಗಿದೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಬಂದಾಗ ಭಾರತ ನಿರಾಶೆಯಾಗಿರ್ಲಿಲ್ಲ. ಭಾರತ ಮುಂದೆ ಏನೇನ್ ಮಾಡ್ಬೋದು ಅಂತ ಪ್ರಾಕ್ಟಿಕಲ್ ಸೊಲ್ಯೂಷನ್ ಯೋಜನೆಗಳನ್ನ ಮಾಡ್ತು. 2021ರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಬಂದ ಮೇಲೆ ಕೂಡ ಭಾರತ ಕೆಲವು ಹಂತಗಳಲ್ಲಿ ಅಫ್ಘಾನಿಸ್ತಾನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತು. ಆದರೆ ಈಗ ಕೂಡ ಭಾರತ ತಾಲಿಬಾನ್ ಅನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಲ್ಲ. ಆದ್ರೆ ಭಾರತ ತನ್ನ ಸೆಕ್ಯೂರಿಟಿ ದೃಷ್ಟಿಕೋನವನ್ನ ನೋಡುತ್ತಾ ತಾಲಿಬಾನ್ ನೊಂದಿಗೆ ಹಲವಾರು ಒಪ್ಪಂದವನ್ನ ಮಾಡಿಕೊಂಡಿದೆ. ಉದಾಹರಣೆಗೆ ಜೂನ್ 2022ರಲ್ಲಿ ಭಾರತ ಒಂದು ಟೆಕ್ನಿಕಲ್ ಮಿಷನ್ ಓಪನ್ ಮಾಡಿತ್ತು. ಯಾಕಂದ್ರೆ ಮಾನವೀಯ ನೆರವು ಸಿಗ್ಲಿ ಅನ್ನುವ ಕಾರಣಕ್ಕೆ. ನಂತರ ಏಪ್ರಿಲ್ 2025ರಲ್ಲಿ ಭಾರತದ ರಾಯಭಾರಿಯಾದ ಆನಂದ್ ಪ್ರಕಾಶ್ ಕಾಬೂಲ್ಗೆ ಭೇಟಿ ನೀಡಿ ಅಲ್ಲಿ ಅಭಿವೃದ್ಧಿ ಹಾಗೂ ಭದ್ರತೆ ಬಗ್ಗೆ ಮಾತುಕತೆ ನಡೆಸ್ತಾರೆ. ಆದ್ರೆ ಇವತ್ತು ನಡೆದಿದ್ದ ಮಾತುಕತೆ ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ನೇರವಾಗಿ ಎಸ್ ಜಯಶಂಕರ್ ಅವರೇ ಇಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಈ ಮಾತುಕತೆಯಲ್ಲಿ ಏನೆಲ್ಲ ನಡೆದಿದೆ? ಮೊದಲನೇದಾಗಿ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ. ತಾಲಿಬಾನ್ ಸರ್ಕಾರ ಸಂಪೂರ್ಣವಾಗಿ ಈ ಅಟ್ಯಾಕ್ ಅನ್ನು ಸಾರ್ವಜನಿಕವಾಗಿ ಖಂಡಿಸಿದೆ. ಅಂದ್ರೆ ಇದರ ಅರ್ಥ ತಾಲಿಬಾನ್ ನೇರವಾಗಿ ಪಾಕಿಸ್ತಾನದ ವಿರುದ್ಧ ಇದೆ.
ಇದು ಖಂಡಿತವಾಗಿ ಪಾಕಿಸ್ತಾನಕ್ಕೆ ಇಷ್ಟವಾಗೋದಿಲ್ಲ. ಅದಕ್ಕೋಸ್ಕರ ಜಯಶಂಕರ್ ಅವರು ಧನ್ಯವಾದವನ್ನ ಹೇಳ್ತಾರೆ. ಹಾಗೂ ಇಷ್ಟೊಂದು ತೀವ್ರವಾದ ಖಂಡನೆ ಬಹುಶಃ ಯಾವ ದೇಶದಿಂದ ಕೂಡ ನೋಡಿಲ್ಲ. ಅದಲ್ಲದೆ ಈ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಪಾಕಿಸ್ತಾನ ಭಾರತದ ವಿರುದ್ಧ ಒಂದು ಫಾಲ್ಸ್ ಫ್ಲಾಗ್ ಅಂತ ಆರೋಪ ಮಾಡ್ತು. ಫಾಲ್ಸ್ ಫ್ಲಾಗ್ ಅಂದ್ರೆ ಈ ಅಟ್ಯಾಕ್ ಭಾರತ ಸ್ವತಃ ಮಾಡಿಸಿದೆ ಅಂತ. ಇದನ್ನು ಕೂಡ ತಾಲಿಬಾನ್ ಖಂಡಿಸಿತ್ತು. ನಂತರ ಈ ಎಲ್ಲ ಪಾಕಿಸ್ತಾನದ ಹೇಳಿಕೆಗಳು ಸುಳ್ಳು, ಇದರಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ಇದರ ಅರ್ಥ ಈ ಅಟ್ಯಾಕ್ ನೇರವಾಗಿ ಪಾಕಿಸ್ತಾನನೇ ಮಾಡಿಸಿದೆ ಅಂತ. ವಿಶೇಷವಾಗಿ ಜಯಶಂಕರ್ ಅವರು ಈ ಖಂಡನೆಯನ್ನ ಸ್ವಾಗತಿಸಿದ್ರು. ಪಾಕಿಸ್ತಾನ ಹೇಗೆ ಈ ಪಹಲ್ಗಾಮ್ ಅಟ್ಯಾಕ್ ಅನ್ನ ಮಾಡಿಸಿತ್ತು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗೋದು ಬಹಳ ಮುಖ್ಯ. ನಂತರ ಪಾಕಿಸ್ತಾನದ ವಿಷಯ ಬಿಟ್ಟು ಟ್ರೇಡ್ ಹಾಗೂ ಅಭಿವೃದ್ಧಿ ಬಗ್ಗೆ ಕೂಡ ಮಾತುಕತೆ ನಡೆಸಿದ್ದಾರೆ. ಭಾರತ ಹೇಗೆ ಇರಾನ್ನ ಚಹಬಾರ್ ಪೋರ್ಟ್ ಮೂಲಕ ಟ್ರೇಡ್ ಮಾಡೋದು, ಈ ಚಹಬಾರ್ನಲ್ಲಿ ಭಾರತದ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಲಾಗಿದೆ. ಹಾಗೂ ವಾಯು ಮಾರ್ಗದ ಮೂಲಕ ಹೇಗೆ ಕೇಸರಿ ಹಾಗೂ ಡ್ರೈ ಫ್ರೂಟ್ಸ್ ಗಳನ್ನ ಭಾರತಕ್ಕೆ ತರೋದು, ಇದರ ಬಗ್ಗೆ ಕೂಡ ಬಹಳಷ್ಟು ಮಾತುಕತೆ ನಡೆದಿದೆ. ಇದರ ಜೊತೆಗೆ ಸಲ್ಮಾ ಅಣೆಕಟ್ಟು, ಅಫ್ಘಾನ್ ಪಾರ್ಲಿಮೆಂಟ್, ಆರೋಗ್ಯ ಮತ್ತು ಶಿಕ್ಷಣದ ಉಪಕ್ರಮಗಳಿಗೆ ಭಾರತ ಬಹಳಷ್ಟು ಸಹಾಯ ಮಾಡುತ್ತೆ. ತಾಲಿಬಾನ್ ಜೊತೆಗೆ ಭಾರತದ ಸಂಬಂಧ ಸರಿಯಾದ್ರೆ ಭಾರತಕ್ಕೆ ಆಗುವ ಲಾಭಗಳು ಏನು? ಮೊದಲನೇದಾಗಿ ಭಾರತದ ವಿರುದ್ಧ ಸಂಘಟನೆಗಳಾದ ಲಷ್ಕರ್ ಎ ತೊಯ್ಬಾ ಹಾಗೂ ಜೈಷ್ ಎ ಮೊಹಮ್ಮದ್ ಇಂತಹ ಸಂಘಟನೆಯನ್ನ ಎದುರಿಸಲು ತಾಲಿಬಾನ್ ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಉದಾಹರಣೆಗೆ ಪಾಕಿಸ್ತಾನದ ಪಶ್ಚಿಮ ಗಡಿ ಭಾಗದಲ್ಲಿ ಅವಾಗವಾಗ ತಾಲಿಬಾನ್ ಸಣ್ಣ ಪುಟ್ಟ ಅಟ್ಯಾಕ್ಗಳು ನಡೆಸ್ತಾ ಇರುತ್ತೆ. ಇದಲ್ಲದೆ ಭಾರತವನ್ನ ಎದುರಿಸಲು ಚೈನಾ ಕೂಡ ಅಫ್ಘಾನಿಸ್ತಾನದಲ್ಲಿ ಗಣಿಗಾರಿಕೆ ಹಾಗೂ ಇನ್ಫ್ರಾಸ್ಟ್ರಕ್ಚರ್ಗಳ ಅಭಿವೃದ್ಧಿ ಮಾಡಲು ಸಹಾಯ ಮಾಡುತ್ತೆ. ಈ ವಿಷಯ ಭಾರತಕ್ಕೆ ಕೂಡ ಗೊತ್ತು. ಅದಕ್ಕಾಗಿ ಚೈನಾವನ್ನು ಎದುರಿಸಲು ಭಾರತ ತನ್ನ ಪ್ರಯತ್ನವನ್ನ ಮಾಡ್ತಾ ಇದೆ. ಒಟ್ಟಾರೆ ಈಗ ಭಾರತ ಅಂತಾರಾಷ್ಟ್ರೀಯ ಲೆವೆಲ್ನಲ್ಲಿ ತಾಲಿಬಾನ್ ಅನ್ನು ಗುರ್ತಿಸೋದಿಲ್ಲ, ಆದ್ರೆ ಗ್ರೌಂಡ್ ರಿಯಾಲಿಟಿನಲ್ಲಿ ಬದಲಾವಣೆ ಆದಾಗ ಈ ರೀತಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಫ್ಘಾನಿಸ್ತಾನದ ಸರ್ಕಾರ ಜೊತೆಗೆ ಭಾರತದ ಸಂಬಂಧ ಬಹಳ ಚೆನ್ನಾಗಿತ್ತು. ಆದ್ರೆ ಈಗ ಅಫ್ಘಾನಿಸ್ತಾನದಲ್ಲಿ ಗ್ರೌಂಡ್ ರಿಯಾಲಿಟಿ ಬದಲಾವಣೆ ಆದ ಮೇಲೆ ನಾವು ಹೊಂದಿಕೊಂಡು ಹೋಗ್ಬೇಕು. ಕೊನೆಯದಾಗಿ ಇದು ಭಾರತ ಅಫ್ಘಾನಿಸ್ತಾನವನ್ನ ಗುರುತಿಸ್ತಾ ಇದೆ ಅಂತ ಒಂದು ಸಿಗ್ನಲ್ ಕೊಟ್ಟ ಹಾಗೆ ಆಗಿದೆ. ಮುಂಬರುವ ಸಮಯದಲ್ಲಿ ನಾವು ಅಫ್ಘಾನಿಸ್ತಾನದಲ್ಲಿ ರಾಯಭಾರಿ ಕಚೇರಿ ಕೂಡ ತೆರೆಯುವ ಸಾಧ್ಯತೆ ಇದೆ. ಹಾಗಾದ್ರೆ ಮುಂದೆ ಭಾರತ ಅಫ್ಘಾನಿಸ್ತಾನದ ನಡುವೆ ಏನೆಲ್ಲ ಅಭಿವೃದ್ಧಿ ಆಗುತ್ತೆ ಅನ್ನೋದು ಕೂಡ ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.